ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 145:19 ವಾಕ್ಯ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಕೀರ್ತನೆಗಾರನಾದಂತಹ ದಾವೀದನು ಬರೆಯುವಂತಹ ಒಂದು ಕೀರ್ತನೆ. ಅಲ್ಲಿ ಅವನು ಹೇಳುವಂಥ ಒಂದು ಮಾತು, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳಂತಹ ಭಕ್ತರು, ವಿಶ್ವಾಸಿಗಳು, ದೇವರ ಮಕ್ಕಳು ಆಸೆ ಪಡುವ ಅಥವಾ ಇಷ್ಟಪಡುವಂಥ ಕಾರ್ಯಗಳನ್ನು ದೇವರು ನೆರವೇರಿಸ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಇಷ್ಟವನ್ನು ದೇವರು ನೆರವೇರಿಸ್ತಾರ? ಕೆಲವು ಸಂದರ್ಭಗಳಲ್ಲಿ ನಮಗೆ ಒಂದು ಸಂಶಯ ಬರ್ತದೆ. ನಾನು ಇಂತಿಂಥದನ್ನೆಲ್ಲ ಇಷ್ಟಪಟ್ಟಿದ್ದೆ, ಇಂತಿಂಥದನ್ನೆಲ್ಲ ಬಯಸಿದ್ದೆ, ಇಂತಿಂಥದನ್ನು ನಾನು ಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಹೇಳಿದ್ದೆ, ಆದರೆ ಇವತ್ತುವರೆಗೂ ಸಹ ನನಗೆ ಅದು ಸಿಕ್ಕಿಲ್ಲ, ನನಗೆ ಅದು ದೊರೆತಿಲ್ಲ. ಈ ರೀತಿಯಲ್ಲಿ ನಿರಾಶೆಯ ಮಾತುಗಳನ್ನು ಹೇಳುವಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ನಾನು ಇದನ್ನು ಆಸೆ ಪಟ್ಟೆ, ಸಿಕ್ಕಿಲ್ಲ. ಆಗ ನಾವೇನು ಹೇಳ್ತೀವಿ? ಇಷ್ಟವನ್ನು ದೇವರು ನೆರವೇರಿಸಲ್ಲ. ಕೆಲವು ವ್ಯಕ್ತಿಗಳು ನಮಗೆ ಹೇಳ್ತಾರೆ, ದೇವರು ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾರೆ, ನಮ್ಮ ಆಸೆಯನ್ನು ಪೂರೈಸಲ್ಲ. ಆದರೆ ದೇವರ ವಾಕ್ಯವನ್ನು ಗಮನಿಸುವಾಗ ದೇವರು ನಮ್ಮ ಆಸೆಯನ್ನು ನೆರವೇರಿಸ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಅದನ್ನೇ ದಾವೀದ ಹೇಳ್ತಾನೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಹಾಗಾದರೆ ದೇವರು ನಮ್ಮ ಇಷ್ಟ ನೆರವೇರಿಸ್ತಾರಾ? ದೇವರು ನಮ್ಮ ಆಸೆ ನೆರವೇರಿಸ್ತಾರಾ? ಖಂಡಿತವಾಗಿ ಅನೇಕ ಭಕ್ತರುಗಳು ತಮ್ಮ ಆಸೆಯನ್ನು ದೇವರ ಹತ್ರ ಹೇಳ್ಕೊಂಡಾಗ ಆ ದೇವರು ಅವರ ಆಸೆಯನ್ನು ಪೂರೈಸಿದ್ದಾಗಿ ನೋಡ್ಬೋದು. ಅನೇಕ ಭಕ್ತರುಗಳನ್ನು ಸತ್ಯವೇದದಲ್ಲೂ ನೋಡ್ಬೋದು. ಹೊರಗಿನ ಕೆಲವು ಭಕ್ತರುಗಳು ದೇವರ ಸನ್ನಿಧಾನದಲ್ಲಿ ಆಸೆಯನ್ನು ಒಂದು ವಿಜ್ಞಾಪನೆಯೋಪಾದಿಯಲ್ಲಿ, ರಿಕ್ವೆಸ್ಟೋಪಾದಿಯಲ್ಲಿ ಇಡ್ತಾರೆ. ದೇವರು ಅವರ ಆಸೆಯನ್ನು ನೆರವೇರಿಸ್ತಾರೆ. ಹಾಗಾದರೆ ನಿಮ್ಮಲ್ಲಿ ಒಂದು ಸಂಶಯ ಬರ್ಬೋದು, ನಾನು ಇಂತಿಂಥದನ್ನೆಲ್ಲ ಆಸೆ ಪಟ್ಟೆ, ನನಗೆ ದೇವರು ಕೊಟ್ಟಿಲ್ವಲ್ಲ ಅಂತ. ಕೆಲವು ಟೈಮ್ಗಳಲ್ಲಿ ನಮ್ಮದು ಆಸೆ ಏನಾಗಿರುತ್ತೆ ಅಂದರೆ ಒಂದು ದುರಾಸೆ ರೀತಿಯಲ್ಲಿ, ಅತಿಯಾಸೆ ರೀತಿಯಲ್ಲಿ ಇದ್ದು ಬಿಡುತ್ತೆ. ಆದರೆ ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಹಾಗಾದರೆ ದೇವರಲ್ಲಿ ಭಯಭಕ್ತಿಯುಳ್ಳಂತಹ ವ್ಯಕ್ತಿಗಳು ಆಸೆಯನ್ನು ದೇವರ ಹತ್ರ ಹೇಳೋದಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಾರೆ, ನಾನು ಇದನ್ನು ಹೇಳಿದ್ರೆ ನನ್ನ ದೇವರಿಗೆ ಇಷ್ಟ ಆಗುತ್ತಾ? ನನ್ನ ದೇವರಿಗೆ ನಾನು ಈ ಬಯಕೆಯನ್ನು ಇಟ್ಟರೆ ನನ್ನ ದೇವರು ಮೆಚ್ತಾನ? ಇದು ನನ್ನ ಜೀವಿತದಲ್ಲಿ ಇದು ದೊರೆತರೆ ನನಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ? ಇದೆಲ್ಲ ಯೋಚನೆ ಮಾಡಿನೇ ದೇವರ ಹತ್ರ ಅವರು ಹೇಳ್ತಾರೆ. ಹಾಗಾದರೆ ನಾನು ನೀವು ತಮ್ಮ ಇಷ್ಟವನ್ನು ಹೇಳೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ನಮ್ಮ ದೇವರಿಗೆ ಇದು ಇಷ್ಟ ಆಗತ್ತಾ? ಕೆಲವು ಸಂದರ್ಭಗಳಲ್ಲಿ ನಮ್ಮ ಆಸೆಗಳನ್ನು ದೇವರ ಹತ್ರ ಹೇಳಿದಾಗ ದೇವರು ಕೆಲವುದನ್ನು ರಿಜೆಕ್ಟ್ ಮಾಡ್ತಾರೆ. ಅನೇಕ ಆಸೆಗಳನ್ನು ನಾವು ಹೇಳ್ತೀವಿ, ಅದನ್ನು ಎಲ್ಲವನ್ನು ನೆರವೇರಿಸೋದಿಲ್ಲ, ಕೆಲವುದನ್ನು ರಿಜೆಕ್ಟ್ ಮಾಡ್ತಾರೆ. ಯಾಕೆ? ಆ ಆಸೆ ನನಗೆ ದುಃಖಕ್ಕೆ ಮೂಲವಾಗಬಹುದು ಎಂಬುದಾಗಿ ದೇವರಿಗೆ ತಿಳಿದಿದ್ದರಿಂದ ದೇವರೇನು ಮಾಡಲ್ಲ, ಆ ಆಸೆಯನ್ನು ನೆರವೇರಿಸಲ್ಲ. ಆದರೆ ಈ ದಿವಸಗಳಲ್ಲಿ ನಮ್ಮ ಆತ್ಮೀಕವಾದ ಬಯಕೆಗಳಾಗಿರ್ಬೋದು, ಆರ್ಥಿಕ ಬಯಕೆಗಳಾಗಿರಬಹುದು, ಯಾವುದನ್ನೇ ಸಹ, ಮುಖ್ಯವಾಗಿ ಆತ್ಮೀಕ ಬಯಕೆಗಳನ್ನು ನಾವು ನೆನೆಸುವಾಗ ದೇವರೆಲ್ಲವನ್ನು ನೆರವೇರಿಸ್ತಾರೆ. ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಮುಂದೆ ಸಾಗಬೇಕು, ಆತ್ಮಿಕವಾಗಿ ಬಲಶಾಲಿ ಆಗಬೇಕು ಎಂಬ ಆಸೆ ನಮ್ಮಲ್ಲಿದ್ದರೆ ಆ ಆಸೆಯನ್ನು ಖಂಡಿತವಾಗಿ ದೇವರು ನೆರವೇರಿಸ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆದರೆ ಆರ್ಥಿಕ ವಿಷಯಗಳಾಗಿರ್ಬೋದು, ಇತರೆ ಕಾರ್ಯಗಳಾಗಿರ್ಬೋದು, ಅದರಲ್ಲಿ ನಮ್ಮ ಆಸೆಗಳನ್ನು ನಾವು ಹೇಳುವಾಗ ದೇವರು ಅದನ್ನು ಡಿವೈಡ್ ಮಾಡ್ತಾರೆ. ಇದು ಯಾವುದು ನನಗೆ ಯೂಸ್ಫುಲ್ ಆಗುತ್ತೆ, ಯಾವುದು ನನಗೆ ಅತ್ಯವಶ್ಯವಾಗಿ ಬೇಕು, ಅದನ್ನು ಯೋಚನೆ ಮಾಡಿ ಅದನ್ನು ತಿಳಿದು ಆತನು ನಮಗೆ ಕೊಡ್ತಾನೆ. ಆದರೆ ಈ ದಿವಸಗಳಲ್ಲಿ ನಮ್ಮ ಇಷ್ಟಗಳನ್ನು ದೇವರ ಹತ್ರ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಮ್ಮ ಇಷ್ಟಗಳನ್ನು ನಮ್ಮ ಅಪ್ಪನ ಹತ್ರ ಅಲ್ಲದಲ್ಲಿ ಇನ್ಯಾರ ಹತ್ರ ಹೇಳೋದು? ನಾವು ಮಕ್ಕಳು ತಮ್ಮ ಇಷ್ಟವನ್ನು, ತಮ್ಮ ಬಯಕೆಯನ್ನು, ತಮ್ಮ ಆಸೆಯನ್ನು ತಮ್ಮ ತಂದೆ ತಾಯಿ ಹತ್ರ ಅಲ್ಲದೆ ಪಕ್ಕದ ಮನೆಯವ್ರ ಹತ್ರ ಹೇಳೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ಇಷ್ಟವನ್ನು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದಾಗ
ನೆರವೇರಬಹುದು, ನೆರವೇರದೇನೂ ಇರಬಹುದು, ಕೊಡಬಹುದು, ಕೊಡದೇನೂ ಇರಬಹುದು. ಹಂಗಂತೇಳಿ ಹೇಳಬಾರ್ದು ಅಂತ ರೂಲ್ಸ್ ಏನಿಲ್ಲ. ಆದ್ದರಿಂದ ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದ ವೇದನೆಗಳು, ನಿನ್ನ ಜೀವಿತದ ಸಂಕಟಗಳು ಎಲ್ಲವುಗಳ ಮಧ್ಯದಲ್ಲಿ ನಿನಗೊಂದು ಆಸೆ ಇರುತ್ತೆ. ದೇವರೇ, ಇದು ಈ ರೀತಿ ಆದರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡು ಸ್ವಾಮಿ ಎಂಬುದಾಗಿ ನೀನು ಆಸೆ ಪಡುವಾಗ ನೀನು ನಿರಾಶೆ ಪಡಬೇಡ. ನಿನ್ನ ಇಷ್ಟವನ್ನು ದೇವರ ಹತ್ರ ಹೇಳು. ಆ ಇಷ್ಟವನ್ನು ನೆರವೇರಿಸುವಂಥ ಒಬ್ಬ ದೇವರಿದ್ದಾನೆ. ತನ್ನ ಸಮಯವಾಗುವಾಗ ತಕ್ಕ ಸಮಯದಲ್ಲಿ ನಿನಗೋಸ್ಕರವಾಗಿ ಆ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟು ಆತನ ಮುಖವನ್ನು ನೋಡುತ್ತಾ ನೀನು ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ನಂಬಿಕೆಯಲ್ಲಿ ಕುಂದಿ ಹೋಗದೆ, ನಿರಾಶರಾಗದೆ ನಿಮ್ಮ ಇಷ್ಟವನ್ನು ದೇವರ ಸನ್ನಿಧಾನದಲ್ಲಿ ತಿಳಿಸ್ಕೊಡಿ. ಆತನು ನಿನ್ನ ಇಷ್ಟವನ್ನು ನೆರವೇರಿಸುವಂಥ ವ್ಯಕ್ತಿಯಾಗಿದ್ದಾನೆ. ದಾವೀದನ ಇಷ್ಟವನ್ನು ದೇವರು ನೆರವೇರಿಸಿದ್ದರೆ ನಿನ್ನ ಇಷ್ಟವನ್ನು ನೆರವೇರಿಸ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಾವು ನಮ್ಮ ಇಷ್ಟವನ್ನು ನಿನ್ನ ಬಳಿಗೆ ತಿಳಿಸುವಾಗ ಅದನ್ನು ನೆರವೇರಿಸುವಂಥ ಒಬ್ಬ ದೇವರು ನಿನ್ನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.